ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡುತ್ತಿದೆ. ನಿಮ್ ಬಜೆಟ್ ಏನಾದ್ರೂ 1,000 ಕೆಳಗಡೆ ಇದ್ದು ನೀವೇನಾದ್ರೂ ಒಂದ್ ಒಳ್ಳೆ ಏರ್ಪಾಡ್ಸ್ ತಗೊಬೇಕು ಅಂತಿದ್ರೆ ಈ ಪ್ರಾಡಕ್ಟ್ ಗಿಂತ ಒಳ್ಳೆ ಪ್ರಾಡಕ್ಟ್ ನಿಮ್ಗೆ ಸಿಗಲ್ಲ. ನಿಮಗ್ ತಮ್ನೇಲಿಂದ ಆಲ್ರೆಡಿ ನಾನು ಯಾವ ಪ್ರಾಡಕ್ಟ್ ನ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ. ಹೌದು, ಅದೇ ಬೋಟ್ ಏರ್ಡಾಪ್ಸ್ 141. ಈ ಪ್ರಾಡಕ್ಟ್ ನಾನು ಈ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡಿ ಇದರ ಆಡಿಯೋ ಕ್ವಾಲಿಟಿ ಹಾಗೂ ಬ್ಯಾಟರಿ ಬ್ಯಾಕಪ್ ಹಾಗೂ ವಾಟರ್ ರೆಸಿಸ್ಟೆನ್ಸ್ ಇದೆಲ್ಲದ್ರ ಬಗ್ಗೆನೂ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾರನ್ನ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋನ ಮೊದಲನೇ ಸೆಕ್ಷನ್ ಅಲ್ಲಿ ನಾನು ಈ ಪ್ರಾಡಕ್ಟ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಅನ್ಬಾಕ್ಸ್ ಟೇಬಲ್ಗೆ ಹೋಗೋಣ. ಸೊ ಈಗ ಅನ್ಬಾಕ್ಸ್ನ ಸ್ಟಾರ್ಟ್ ಮಾಡೋಣ. ಈಗ ಆಲ್ರೆಡಿ ನಾನು ಬಾಕ್ಸ್ನ ಓಪನ್ ಮಾಡಿದ್ದೀನಿ. ಈಗ ನಾನು ನಿಮಗೆ ಏನೆಲ್ಲ ಆಕ್ಸೆಸರೀಸ್ ಇದರೊಳಗಡೆ ಸಿಗುತ್ತೆ ಅದನ್ನೆಲ್ಲನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಫಸ್ಟ್ ಈಗ ಮೇನ್ ಪ್ರಾಡಕ್ಟ್ ಆದ ಇಯರ್ಬಡ್ಸ್ನ ಸೈಡಲ್ಲಿ ತೆಗೆದು ಎತ್ತಿಡೋಣ. ಸೊ ಮೇನ್ ಪ್ರಾಡಕ್ಟ್ನ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಈಗ ಈ ಬಾಕ್ಸಲ್ಲಿ ಆಕ್ಸೆಸರೀಸ್ ಅಂತ ಒಂದು ಸಪ್ರೇಟಾಗಿ ಬಾಕ್ಸ್ ಇರುತ್ತೆ. ಆ ಬಾಕ್ಸಲ್ಲಿ ನಿಮ್ಗೆ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ ಈಗ ತೋರಿಸ್ತೀನಿ. ಈ ಬಾಕ್ಸಲ್ಲಿ ನಿಮಗೆ ಅಷ್ಟೊಂದಿನ ಪ್ರಾಡಕ್ಟ್ ಸಿಗೋಲ್ಲ. ಈ ಬಾಕ್ಸಲ್ಲಿ ನಿಮಗೆ ಎಕ್ಸ್ಟ್ರಾ ಬಡ್ಸ್ ಸಿಗುತ್ತೆ, ಡಿಫ್ರೆಂಟ್ ಸೈಜಸ್ ಬಡ್ಸ್ ಸಿಗುತ್ತೆ. ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಲ್ಲ, ಇದು ಎಕ್ಸ್ಟ್ರಾ ಬಡ್ಸ್ ಸಿಗುತ್ತೆ. ನಿಮಗೆ ಯಾವುದೇ ಥರ ಚಿಕ್ಕದು ಬೇಕಂದ್ರೆ ದೊಡ್ಡದು ಬೇಕಂದರೆ ಎಕ್ಸ್ಟ್ರಾ ಬಡ್ಸ್ ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ನಿಮಗೆ ಚಾರ್ಜಿಂಗ್ ವಯರ್ ಇರುತ್ತೆ, ಅದನ್ನು ತೆಗೆದು ತೋರಿಸ್ತೀನಿ ನೋಡಿ. ಚಿಕ್ಕದಾಗಿರುತ್ತೆ ಚಾರ್ಜಿಂಗ್ ವಯರ್, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಆದರೆ ಲೆಂತು ಸಿಗೋಲ್ಲ. ಸೊ ನೀವು ಫೋನ್ ಚಾರ್ಜರಲ್ಲಿ ಬೇಕಂದ್ರೂ ಚಾರ್ಜ್ ಮಾಡ್ಕೋಬೋದು. ಆದರೆ ಇವ್ರು ಇರಲಿ ಅಂತ ಒಂದು ವಯರ್ ಕೊಟ್ಟಿದ್ದಾರೆ. ಈಗ ಈ ಬಾಕ್ಸಲ್ಲಿ ಇನ್ನೇನೂ ಇಲ್ಲ, ಅಷ್ಟೇ. ಅದನ್ನು ಎತ್ತಿಟ್ಟು ಸೈಡಲ್ಲಿ ಇನ್ನೂ ಏನೇನಿದೆ ಬಾಕ್ಸಲ್ಲಿ ನೋಡೋಣ. ಈ ಬಾಕ್ಸಲ್ಲಿ ನಿಮಗೆ ಯೂಸರ್ ಮ್ಯಾನ್ಯಲ್ ಅಂತ ಸ್ವಲ್ಪ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಬೋಟ್ ಕಡೆಯಿಂದ ಒಂದು 5-6 ಸ್ಟಿಕ್ಕರ್ಸ್ ಕೊಟ್ಟಿರ್ತಾರೆ. ಅದನ್ನು ಬಿಟ್ಟರೆ ಈ ಬಾಕ್ಸಲ್ಲಿ ಇನ್ನೇನೂ ಇರೋಲ್ಲ. ಈಗ ಈ ಸ್ಟಿಕ್ಕರ್ಸ್ನ ಮತ್ತು ಮ್ಯಾನ್ಯಲ್ನ ಸೈಡಿಗೆ ಎತ್ತಿಟ್ಟು ಮೇನ್ ಪ್ರಾಡಕ್ಟ್ಸ್ ಬಗ್ಗೆ ಗಮನ ಹರಿಸೋಣ. ಪ್ಯಾಕೇಜಿಂಗ್ ಮಾತ್ರ ತುಂಬ ನೀಟಾಗಿ ಮಾಡಿದ್ದಾರೆ. ಈಗ ಮೇನ್ ಪ್ರಾಡಕ್ಟಿಗೆ ಬರೋದಾದರೆ, ಮೇನ್ ಪ್ರಾಡಕ್ಟ್ ನೀವು ಓಪನ್ ಮಾಡಿದಾಗ ನಿಮಗೆ ಮುಂದೆಗಡೆ 4 ಗ್ಲೋಯಿಂಗ್ ಲೈಟ್ ಸಿಗುತ್ತೆ. ಇದೇನಕ್ಕಪ್ಪ ಅಂದರೆ ನಿಮಗೆ ಬ್ಯಾಟ್ರಿ ಇನ್ನೂ ಎಷ್ಟು ಮಿಕ್ಕಿದೆ ಅಂತ ನೋಡೋದಕ್ಕೆ ಯೂಸ್ ಆಗುತ್ತೆ. ಅದ್ರ ಜೊತೆಗೆ 2 ಬಡ್ ಸಿಗುತ್ತೆ. ಬಿಲ್ಡ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಒಂದು ಫುಲ್ ಚಾರ್ಜ್ಗೆ ಕಂಪ್ನಿ 42 ಅವರ್ಸ್ ಬ್ಯಾಟ್ರಿ ಕ್ಲೇಮ್ ಮಾಡುತ್ತೆ. ಅಂದರೆ ನೀವು ಈಗ ಒಂದು ಯೂಸ್ ಮಾಡಿದಾಗ ರೀಚಾರ್ಜ್ ಮಾಡಿಕೊಂಡು ಬಡ್ಸ್ನ ನೀವು 42 ಅವರ್ಸ್ ಯೂಸ್ ಮಾಡ್ಬೋದು ಅಂತ ಕಂಪ್ನಿ ಕ್ಲೇಮ್ ಮಾಡುತ್ತೆ. ಹಾಗೆ ಈ ಬಡ್ಸ್ ಮೇಲೆ ನಿಮಗೆ ಗ್ಲೋಯಿಂಗ್ ಲೈಟ್ ಕಾಣಿಸುತ್ತಲ್ಲ, ಆ ಗ್ಲೋಯಿಂಗ್ ಲೈಟ್ ಯಾಕಪ್ಪ ಅಂದರೆ ಬ್ಲೂಟೂತ್ ಪೇರ್ ಆಗಿದೆಯಾ ಇಲ್ವಾ ಅಂತ ಆ ಲೈಟು ನಿಮಗೆ ಇಂಡಿಕೇಟ್ ಮಾಡುತ್ತೆ. ಹಿಂದೆ ಆಗಲಿ ಎಲ್ಲೂ ನಿಮ್ಗೆ ಯಾವುದೇ ರೀತಿಯ ಬಟನ್ ಆಗಲಿ ಏನೂ ಕಾಣಿಸೋಕ್ಕೆ ಸಿಗೋಲ್ಲ. ಇಲ್ಲಿ ನೆಟ್ವರ್ಕ್ ಕನೆಕ್ಟಿವಿಟಿ ಟೆಕ್ನಾಲಜಿ ಯಾವುದಪ್ಪ ಅಂತ ನೋಡಿದ್ರೆ ಬ್ಲೂಟೂತ್ 5.1 ಇದೇ ಇದರ ನೆಟ್ವರ್ಕ್ ಟೆಕ್ನಾಲಜಿ ಕನೆಕ್ಟಿವಿಟಿ. ಹಾಗೂ ಇದರಲ್ಲಿ ನಿಮಗೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಕೂಡ ಸಿಗುತ್ತೆ. ಹಾಗೆ ಇದರಲ್ಲಿ IPX4 ಸ್ವೆಟ್ ಮತ್ತು ವಾಟರ್ ರೆಸಿಸ್ಟೆನ್ಸ್ ಫೀಚರ್ ಕೂಡ ಸಿಗುತ್ತೆ. ಇದಾಗಿತ್ತು ಇದರ ಅನ್ಬಾಕ್ಸಿಂಗ್ ವಿಡಿಯೋ. ಈಗ ನಾನು ಡೀಟೇಲಾಗಿ ಇದರಲ್ಲಿ ಯಾವುದೆಲ್ಲ ಆಕ್ಸೆಸರೀಸ್ ಸಿಗುತ್ತೆ ಹಾಗೆ ಇದರ ಫೀಚರ್ಸ್ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಇದರ ಆಡಿಯೋ ಕ್ವಾಲಿಟಿ ಇದೆಲ್ಲದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಕ್ಕೆ ಹೋಗ್ತಿದ್ದೀನಿ. ಅದನ್ನು ಮುಂದಿನ ಸೆಕ್ಷನಲ್ಲಿ ನೋಡೋಣ. ಸೊ ಈ ಪ್ರಾಡಕ್ಟ್ ನ ನಾವು ಆಲ್ರೆಡಿ ಅನ್ಬಾಕ್ಸ್ ಮಾಡಿದೀವಿ. ಈಗ ನಾನು ಇದನ್ನ ಹಾಕೊಂಡು ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಹೇಳ್ತೀನಿ. ಈ ಪ್ರಾಡಕ್ಟ್ ನ ನೀವು ಹಾಕೊಂಡಾಗ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗಲ್ಲ. ಕಂಫರ್ಟಬಲ್ ಆಗಿ ನಿಮ್ ಕಿವಿಯಲ್ಲೇ ಕೂತ್ಕೊಳ್ಳುತ್ತೆ. ಹಾಗೆ ಇದನ್ನ ನೀವು ಎಷ್ಟೇ ಅಲ್ಲಾಡ್ಸಿದ್ರು ಅದು ಬೀಳಲ್ಲ, ಟೈಟ್ ಆಗಿ ಕೂತಿರುತ್ತೆ. ಸೊ ನೀವು ಇದನ್ನ ಹೆಲ್ಮೆಟ್ ಹಾಕೊಂಡಾಗ, ಗಾಡಿ ಓಡಿಸುವಾಗ ಎಲ್ಲಾ ಕಡೆನೂ ಯೂಸ್ ಮಾಡಬಹುದು. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಈಗ ಈ ಪ್ರಾಡಕ್ಟ್ ಆಡಿಯೋ ಕ್ವಾಲಿಟಿ ಟೆಸ್ಟ್ ಮಾಡೋಣ. ಈಗೇನ್ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಅದ್ರ ಆಡಿಯೋದು ರೆಕಾರ್ಡ್ ಮಾಡಿದ್ದು ಈ ಇಯರ್ಬಡ್ಸ್ ಇಂದಾನೆ. ಸೊ ನೀವೇ ಜಡ್ಜ್ ಮಾಡಿ ಆಡಿಯೋ ಹೇಗಿದೆ ಅಂತ. ನನ್ಗೆ ಯಾಕೋ ತುಂಬಾನೇ ಇಷ್ಟ ಆಯ್ತು. ಇದನ್ನ ನೀವು ಕಾಲ್ಗಾಗ್ಲಿ, ಗೇಮ್ ಆಡಕ್ಕಾಗ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಮೈಕ್ ತುಂಬಾನೇ ಚೆನ್ನಾಗಿದೆ, ಆಡಿಯೋ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ. ಈಗ ಈ ವಿಡಿಯೋನ ಕನ್ಕ್ಲೂಡ್ ಮಾಡೋಣ. ನಿಮ್ ಬಜೆಟ್ ಏನಾದ್ರೂ ಕಮ್ಮಿ ಇದ್ದು ನೀವು ಒಂದ್ ಒಳ್ಳೆ ಏರ್ಪಾಡ್ಸ್ ನ ಹುಡುಕ್ತಿದ್ರೆ ಇದಕ್ಕಿಂತ ಒಳ್ಳೆ ಪ್ರಾಡಕ್ಟ್ ನಿಮ್ಗೆ ಸಿಗಲ್ಲ. ಇದರ ಬೈಯಿಂಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ನಿಮ್ಗೆ ಅಮೆಝಾನ್ ಅಲ್ಲಿ ಈಗ 999 ರುಪೀಸ್ಗೆ ಸಿಗುತ್ತೆ. ಆದ್ರೆ ನೀವು ಇದನ್ನೇ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಅಲ್ಲಿ ಬೈ ಮಾಡಿದ್ರೆ ಇದು ನಿಮ್ಗೆ ಕಮ್ಮಿಗೆ ಸಿಗುತ್ತೆ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.